ಜೂನ್ 4ರಂದು ತೋಳುಣಸೆಯ ದಾವಣಗೆರೆ ವಿಶ್ವವಿದ್ಯಾಲಯ ಶಿವಗಂಗೋತ್ರಿಯಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಮತ ಎಣಿಕೆ ಕೇಂದ್ರಕ್ಕೆ ಭೇಟಿ ನೀಡಿ ಸಕಲ ಸಿದ್ಧತೆ ಪರೀಕ್ಷಿಸಿದರು. ಈ ಕುರಿತು ವರದಿ ಇಲ್ಲಿದೆ. ಜೂನ್ 4ರಂದು ಮತ ಎಣಿಕೆಗೆ ಜಿಲ್ಲಾಡಳಿತ ಸಜ್ಜು. ಹತ್ತೊಂಬತ್ತು ಸುತ್ತು ನಡೆಯಲಿದೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ. ಮಧ್ಯಾಹ್ನದ ಒಳಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಫಲಿತಾಂಶ ಫಿಕ್ಸ್. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯ ಜೂನ್ 4ರಂದು ನಡೆಯಲಿದೆ. ಬೆಳಗ್ಗೆ 8 ಗಂಟೆಗೆ ಮತ ಎಣಿಕೆ ಪ್ರಕ್ರಿಯೆ ಆರಂಭವಾಗಲಿದೆ. ತೋಳಹುಣಸೆಯಲ್ಲಿರುವ ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ಮತ ಎಣಿಕೆ ಕಾರ್ಯ ನಡೆಯಲಿದ್ದು, ಜಿಲ್ಲಾಧಿಕಾರಿ ವೆಂಕಟೇಶ್ ಸೋಮವಾರ ಮತ ಎಣಿಕೆ ಕೇಂದ್ರಕ್ಕೆ ಭೇಟಿ ನೀಡಿ ಸಕಲ ಸಿದ್ಧತೆ ವೀಕ್ಷಿಸಿದರು. ಲೋಕಸಭಾ ಕ್ಷೇತ್ರದಾದ್ಯಂತ 1946 ಮತಗಟ್ಟೆಗಳಿದ್ದು 19 ಸುತ್ತುಗಳಲ್ಲಿ ಮತ ಎಣಿಕೆ ನಡೆಯಲಿದೆ. ಚುನಾವಣಾ ಕಣದಲ್ಲಿ 30 ಅಭ್ಯರ್ಥಿಗಳು ಹಾಗೂ ನೋಟಾ 1 ಸೇರಿ 31 ಜನರಿದ್ದು ಮಧ್ಯಾಹ್ನದೊಳಗೆ ಚುನಾವಣಾ ಫಲಿತಾಂಶ ಹೊರಬೀಳಲಿದೆ. ಲೋಕಸಭಾ ದಾವಣಗೆರೆ ಚುನಾವಣೆಗೆ ಸಂಬಂಧಪಟ್ಟಂತೆ ಮತ ಎಣಿಕೆ ಪ್ರಕ್ರಿಯೆಗೆ ನಮ್ಮ ಜಿಲ್ಲಾಡಳಿತ ಎಲ್ಲ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಿಕೊಂಡಿದೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ಕೌಂಟಿಂಗ್ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಪ್ರಥಮವಾಗಿ ನಾವು ಪೋಸ್ಟಲ್ ಬ್ಯಾಲೆಟ್ಗಳನ್ನು ಬೆಳಗ್ಗೆ 8 ಗಂಟೆಯಿಂದ ಕೌಂಟಿಂಗ್ ಮಾಡ್ತೇವೆ. ಸೊ ಅವುಗಳ ಕೌಂಟಿಂಗ್ ಮಾಡೋದಕ್ಕೆ ಒಟ್ಟು 12 ಟೇಬಲ್ಗಳನ್ನು ಮತ್ತು ಒಂದು ಟೇಬಲ್ಗೆ ಒಬ್ಬರು ARO ಮತ್ತು ಒಬ್ಬರು ಕೌಂಟಿಂಗ್ ಸೂಪರ್ವೈಸರ್ ಮತ್ತು 2 ಕೌಂಟಿಂಗ್ ಅಸಿಸ್ಟೆಂಟ್ಗಳನ್ನ ನಾವು ಆಯ್ಕೆ ಮಾಡಿದ್ದೇವೆ. ಅವರ ರ್ಯಾಂಡಮೈಸೇಷನ್ ಪ್ರಕ್ರಿಯೆಯನ್ನು ಕೂಡ ನಾಳೆ ನಡೆಯುತ್ತೆ. ಮತ್ತು ಸೇವಾ ಮತದಾರರ ಕೌಂಟಿಂಗ್ ಮಾಡಲು ನಾವು ETBBS ಮುಖಾಂತರ ಅವರ ಕೌಂಟಿಂಗನ್ನು ಮಾಡ್ತೇವೆ. ಸೊ ಅದಕ್ಕೂ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೇವೆ. 8 ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ 8 ಸ್ಟ್ರಾಂಗ್ ರೂಮ್ಗಳಿದ್ದು 14 ಟೇಬಲ್ಗಳನ್ನು ತೆರೆಯಲಾಗಿದ್ದು 19 ರೌಂಡ್ ಮತ ಎಣಿಕೆ ನಡೆಯಲಿದೆ. ಪಾರದರ್ಶಕ ಹಾಗೂ ಶಾಂತಿಯುತವಾಗಿ ಮತ ಎಣಿಕೆ ನಡೆಸಲು ಜಿಲ್ಲಾಡಳಿತ ಸಜ್ಜಾಗಿದ್ದು ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಮತ್ತು 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟ ಹಾಗೆ 8 ಸ್ಟ್ರಾಂಗ್ ರೂಮನ್ನು ನಾವು ತೆರೆದಿದ್ದು, ಅವುಗಳ ಪಕ್ಕದಲ್ಲಿಯೇ ಈ ಕೌಂಟಿಂಗ್ ರೂಮ್ಗಳನ್ನು ಕೂಡ ತೆರೆದಿದ್ದೇವೆ. ಸೊ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಒಟ್ಟು 14 ಟೇಬಲ್ ಇರುತ್ತೆ. ಒಂದು ಟೇಬಲ್ನಲ್ಲಿ ಒಬ್ಬರು ಕೌಂಟಿಂಗ್ ಸೂಪರ್ವೈಸರ್, ಒಬ್ಬರು ಕೌಂಟಿಂಗ್ ಅಸಿಸ್ಟೆಂಟ್ ಮತ್ತು ಒಬ್ಬರು ಮೈಕ್ರೋ ಅಬ್ಸರ್ವರ್ ಇರ್ತಾರೆ. ಮತ್ತು ಎಲ್ಲ ಕೌಂಟಿಂಗ್ ಏಜೆಂಟ್ಗಳು ಅಂದರೆ ಪೊಲಿಟಿಕಲ್ ಪಾರ್ಟಿ ಆಯ್ಕೆ ಮಾಡಿರುವಂತಹ ಕೌಂಟಿಂಗ್ ಏಜೆಂಟ್ಗಳಿಗೆ ನಾವು ಅಧಿಕೃತ ಪಾಸನ್ನು ಕೊಟ್ಟಿರ್ತೇವೆ. ಅವರು ಬೆಳಗ್ಗೆ ಬಂದು ತಮ್ಮ ಚೇರ್ನಲ್ಲಿ ಆಸೀನರಾದ ನಂತರ ನಾವು ಬೆಳಿಗ್ಗೆ ಪೋಸ್ಟಲ್ ಬ್ಯಾಲೆಟ್ ಕೌಂಟಿಂಗ್ ಮಾಡಿದ ನಂತರ EVMಗಳನ್ನ ಕೌಂಟಿಂಗ್ ಮಾಡ್ತೇವೆ. ಸೊ ಪ್ರತಿ ರೌಂಡಲ್ಲೂ ಕೂಡ 14 ಮಿಷಿನ್ಗಳನ್ನು ಅಂದರೆ 14 ಪೋಲಿಂಗ್ ಸ್ಟೇಷನ್ಗೆ ಸಂಬಂಧಪಟ್ಟಂಥ ಮಿಷಿನ್ಗಳನ್ನು ನಾವು ಕೌಂಟಿಂಗ್ ಮಾಡ್ತೇವೆ. ಸೊ ಒಟ್ಟು 8 ವಿಧಾನಸಭಾ ಕ್ಷೇತ್ರ ಸೇರಿ ನಮಗೆ 112 ಟೇಬಲ್ಗಳಿದ್ದಾವೆ. ಸೊ ಒಂದೊಂದು ರೌಂಡಲ್ಲೂ ಕೂಡ 112 ಪೋಲಿಂಗ್ ಸ್ಟೇಷನ್ಗಳ ಎಣಿಕೆ ಪ್ರಕ್ರಿಯೆ ನಡೆಯುತ್ತೆ. ಸೊ ಒಟ್ಟಾರೆಯಾಗಿ ನಮಗೆ ಅಂದಾಜು 19 ರೌಂಡ್ಗಳು ಅಲ್ಲಿ ನಾವು ಪೂರ್ಣ ಪ್ರಮಾಣದಲ್ಲಿ ಮುಗಿಸ್ಕೊಡ್ತೇವೆ. ಮತ್ತು ಪ್ರತಿ ರೌಂಡ್ನಲ್ಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವೈಸು ಎಲ್ಲ ಟೇಬಲ್ಗಳಲ್ಲೂ ಕೂಡ ಎಷ್ಟು ವೋಟಿಂಗ್ ಆಗಿರುತ್ತೆ ಪ್ರತಿ ಅಭ್ಯರ್ಥಿ ವೈಸು ಅವುಗಳನ್ನು ನಾವು ಕ್ರೋಢೀಕರಣ ಮಾಡಿ ನಮ್ಮ ARO ಸರ್ಟಿಫೈ ಮಾಡಿ ನಮಗೆ ಸಬ್ಮಿಟ್ ಮಾಡ್ತಾರೆ. ನಾನು ಮತ್ತು ಅಬ್ಸರ್ವರ್ ಅವರು ಎಲ್ಲ 8 ಅಸೆಂಬ್ಲಿ ಕ್ಷೇತ್ರದ ಮತಗಳನ್ನು ಕ್ಯಾಂಡಿಡೇಟ್ ವೈಸು ಕ್ರೋಢೀಕರಣ ಮಾಡಿ ನಾವು ಒಂದೊಂದು ರೌಂಡ್ ವೈಸು ಅನೌನ್ಸನ್ನು ಮಾಡ್ತೇವೆ. ಸೊ ಇಲ್ಲಿ ಪಾರದರ್ಶಕವಾಗಿ ಪ್ರಕ್ರಿಯೆ ನಡೀಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಕೌಂಟಿಂಗ್ ಸೆಂಟರ್ಗಳಲ್ಲೂ ಕೂಡ ವೆಬ್ಕಾಸ್ಟಿಂಗನ್ನು ಮಾಡಿಸಿದ್ದೇವೆ. ಮತ್ತು EVM ಮೂಮೆಂಟ್ಗಳನ್ನು ಕೂಡ ನಾವು ಅವುಗಳನ್ನು ನಮ್ಮ ಅಬ್ಸರ್ವರು ಕೂಡ ನೋಡೋದಕ್ಕೆ ಎಲ್ಲ ರೀತಿಯಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಒಟ್ಟಾರೆ ಹೇಳಬೇಕು ಅಂದರೆ ಬಹಳ ಪಾರದರ್ಶಕವಾಗಿ, ಶಾಂತಿಯುತವಾಗಿ ಮತ್ತು ಬಹಳ ಎಫಿಷಿಯೆಂಟಿಂದ ಈ ಕೌಂಟಿಂಗ್ ಪ್ರಕ್ರಿಯೆ ನಡೆಯೋದಕ್ಕೆ ದಾವಣಗೆರೆ ಜಿಲ್ಲಾಡಳಿತ ಪೂರ್ಣ ಪ್ರಮಾಣದಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಜೂನ್ 4ರಂದು ಮಂಗಳವಾರ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯ ನಡೆಯಲಿದ್ದು ಮಧ್ಯಾಹ್ನದ ಒಳಗೆ ಫಲಿತಾಂಶ ಹೊರಬರಲಿದ್ದು ಮತದಾರ ಪ್ರಭುಗಳು ಯಾರಿಗೆ ಜೈ ಅಂತಾರೆ ಎನ್ನುವುದನ್ನು ಕಾದು ನೋಡಬೇಕಿದೆ.